ದಿನಾಂಕ 19/10/2025 ನಡೆದ ದಿ DCC ಬ್ಯಾಂಕ್ ಬೆಳಗಾವಿ ಚುನಾವಣೆಯಲ್ಲಿ ಹುಕ್ಕೇರಿ, ಕಿತ್ತೂರು, ನಿಪ್ಪಾಣಿ ಹಾಗೂ ಬೈಲಹೊಂಗಲ ಮತಕ್ಷೇತ್ರಗಳ ಫಲಿತಾಂಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಘೋಷಣೆಯನ್ನು ಮಾಡಿರುವುದಿಲ್ಲ. ಆದರೆ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ನಿಪ್ಪಾಣಿ ಮತಕ್ಷೇತ್ರದ ಒಂದು ಫಲಿತಾಂಶವನ್ನು ಅಂತಿಮ ಆದೇಶಕ್ಕೆ ಒಳಪಟ್ಟು ನಾನೀಗ ಮತಕ್ಷೇತ್ರವಾರು ಅಭ್ಯರ್ಥಿಗಳ ಮತಗಳನ್ನು ನಾನು ಹೇಳ್ತೇನೆ. ಬೈಲಹೊಂಗಲ ಮತಕ್ಷೇತ್ರದಿಂದ ಶ್ರೀ ಮಹಂತೇಶ್ ಬಸವಂತರಾಯ ದೊಡ್ಡಗೌಡರು ಇವರು 54 ಮತಗಳನ್ನು ಪಡ್ಕೊಂಡಿದ್ದಾರೆ. ಶ್ರೀ ವಿಶ್ವನಾಥ್ ಈರನಗೌಡ ಪಾಟೀಲ್ ಇವರು 21 ಮತಗಳನ್ನು ಪಡ್ಕೊಂಡಿದ್ದಾರೆ. ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಇವರು 17 ಮತಗಳನ್ನು ಪಡ್ಕೊಂಡಿದ್ದಾರೆ. ಶ್ರೀ ವಿಕ್ರಮ್ ದಾನಪ್ಪಗೌಡ ಇನಾಮದಾರ್ ಇವರು 15 ಮತಗಳನ್ನು ಪಡ್ಕೊಂಡಿದ್ದಾರೆ. ನಿಪ್ಪಾಣಿ ಮತಕ್ಷೇತ್ರದಿಂದ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಇವರು 71 ಮತಗಳನ್ನು ಪಡ್ಕೊಂಡಿದ್ದಾರೆ. ಶ್ರೀ ಉತ್ತಮ್ ರಾವ್ ಸಾಹೇಬ್ ಪಾಟೀಲ್ ಇವರು 48 ಮತಗಳನ್ನು ಪಡ್ಕೊಂಡಿದ್ದಾರೆ. ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಸದರಿಯವರು 59 ಮತಗಳನ್ನು ಪಡ್ಕೊಂಡಿದ್ದಾರೆ. ಶ್ರೀ ರಾಜೇಂದ್ರ ಮಲ್ಲಗೌಡ ಪಾಟೀಲ್ ಇವರು 32 ಮತಗಳನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಸದರಿ ಮತಕ್ಷೇತ್ರಗಳ ಫಲಿತಾಂಶ ಈ ರೀತಿ ಇರುತ್ತದೆ. ಬೈಲಹೊಂಗಲ ಮತಕ್ಷೇತ್ರದಿಂದ ಶ್ರೀ ಮಹಂತೇಶ್ ಬಸವಂತರಾಯ ದೊಡ್ಡಗೌಡರು ಇವರು ಆಯ್ಕೆಯಾಗಿರುತ್ತಾರೆ. ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಸದರಿಯವರು ಆಯ್ಕೆಯಾಗಿರುತ್ತಾರೆ. ನಿಪ್ಪಾಣಿ ಮತಕ್ಷೇತ್ರದಿಂದ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಸದರಿಯವರು ಆಯ್ಕೆಗೊಂಡಿರುತ್ತಾರೆ. ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಸದರಿಯವರು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಗೊಂಡಿರುತ್ತಾರೆ. ಇಲ್ಲ, ಯಾವುದೂ ಬಾಕಿ ಉಳಿದಿಲ್ಲ. ಒಂದು ನಮ್ಮ ಡೈರೆಕ್ಟರ್ ನಾಮನಿರ್ದೇಶಕ ಡೈರೆಕ್ಟರ್ ಇರ್ತಾರೆ, DR ಅವರು, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅವರು, ಪ್ಲಸ್ ಒಂದು ಅಪೆಕ್ಸ್ ಬ್ಯಾಂಕ್. ಸೊ ಒಟ್ಟು 16 ಮತಕ್ಷೇತ್ರಗಳಿಗೆ ಈಗ ಫಲಿತಾಂಶವನ್ನು ಘೋಷಣೆಯನ್ನು ನಾವು ಮಾಡಿದ್ದೀವಿ. ಮುಂದೆ ಇನ್ನೊಂದು 15 ದಿವಸಗಳೊಳಗಾಗಿ ತಮಗೆ ಪ್ರತ್ಯೇಕವಾಗಿ ಅದರದ್ದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಗೂ ಯಾವ ಡೇಟಿಗೆ ನಡೆಸ್ತೀವಿ ಅನ್ನೋದನ್ನು ಪ್ರತ್ಯೇಕವಾಗಿ ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ತರಿಸಿಕೊಳ್ತೀವಿ. 15 ದಿನಗಳೊಳಗೆ ಅಧ್ಯಕ್ಷ ಉಪಾಧ್ಯಕ್ಷ 15 ದಿನ. ಅಪ್ರಿ ಇದು ಒಂದು ನಾಮಿನೇಷನ್ ಇರ್ತದೆ, ನಾಮಪತ್ರ ಇರ್ತದೆ. ನಾಮಪತ್ರನ ಸಲ್ಲಿಕೆ ಮಾಡಬೇಕು. ಅದಕ್ಕೂ 2 ಅವರ್ ಅವಕಾಶ ಇರ್ತದೆ. ತದನಂತರ ವಿಡ್ರಾವಲ್ಗೆ ಅವಕಾಶ ಇರ್ತದೆ. ತದನಂತರ ಎಲ್ಲ ಸಭೆಯನ್ನು ಸೇರಿಸಿ ನಾವು ಇನ್ನು ಗುಪ್ತ ಮತದಾನ ಆಗ್ತದೆ. ಗುಪ್ತ ಮತದಾನ ಮುಖಾಂತರ ನಾವು ಫಲಿತಾಂಶನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ನೀಡ್ತೇವೆ. ಕೋರ್ಟ್ನಲ್ಲಿ ಎಲ್ಲ ಕ್ಲಿಯರ್ ಆಗಿದೆ. ನಿಪ್ಪಾಣಿ ಮತಕ್ಷೇತ್ರದ್ದು ಅದು 7 ಮತಕ್ಷೇತ್ರಕ್ಕೆ ಏನು ಮಾನ್ಯ ಉಚ್ಚ ನ್ಯಾಯಾಲಯ ಏನು ಕೊಟ್ಟಿತ್ತು ಅದು 18ಕ್ಕೆ ಅಂತಿಮ ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ. ಅದು ಸಪ್ರೇಟ್ ಇಶ್ಯೂ ಇದೆ. ಅದನ್ನು ವೋಟಿಂಗ್ ರೈಟ್ಸ್ ಅಷ್ಟೇ ಕೊಟ್ಟಿದ್ದೀವಿ. ಕೌಂಟ್ ಮಾಡೋಕ್ಕೆ ಮಾನ್ಯ ನ್ಯಾಯಾಲಯ ನಮಗೆ ನಿರ್ದೇಶನವನ್ನು ನೀಡಿಲ್ಲ. ಕೊಟ್ಟಿದ್ದೀವಿ. ಓಕೆ, ಥ್ಯಾಂಕ್ ಯು.